ಇವಾಗ ನಾವು ಜೋಗ ಬಿಟ್ವಿ. ಮೊಮ್ಮಗ ಬರೀ ನಿದ್ದೆ. ಇವ್ನು ಏನೋ ಕಳ್ತಿದ್ದಾನೆ ಅಂದ್ರೆ ನಾವೇನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ಸು ಶಕ್ಷಯ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ವ್ಲಾಗ್ನ ನಾನು ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಸಂಡೇ. ಸೊ ಇವತ್ತು ನಾವು ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೂ ಮುಂಚೆ ನಾನು ಇಷ್ಟು ದಿನ ತುಂಬ ಕೆಲಸ ಆಯಿತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ವಿಡಿಯೋ ಡೈಲಿ ಮಾಡೋಕ್ಕೂ ಆಗಲ್ಲ. ಸೊ ಯಾವಾಗಾಗುತ್ತೋ ಅವಾಗವಾಗ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಡಂಬೈಲು ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನ ಮತ್ತು ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ. ಬಾಣಾವರದಿಂದ ಅವರು ಬಿಟ್ಟಿದ್ದಾರೆ ಆಲ್ರೆಡಿ 5 ಗಂಟೆಗೆ. ಸೊ ನಾವು ಕೂಡ ಎಲ್ಲ ರೆಡಿ ಆಗಿದ್ದೀವಿ. ಈಗ ಟೈಮ್ ಆಲ್ರೆಡಿ 7:15. ಸೊ ಇದು ನಾನು ಅಂಗಡಿಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅಲ್ಲೆಲ್ಲ ರೆಡಿ ಆಗ್ತಿದ್ರು. ಸೊ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ, ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಏಯ್ ಕುಶ, ಏನು ಗೊಬ್ಬಾಗಿ ಎಲ್ಲರೂ ರೆಡಿ ಆಗಿದ್ದಾರೆ, ನೀನು ಮಾತ್ರ ರೆಡಿ ಆಗಲ್ಲ. ಈ 3:30 ಅಲ್ಲು ಖುಷು ಡಾಕುಮ್ಮ. ಖುಷಿಯಿಂದ ಇನ್ನೂ ಸ್ನಾನ ಆಗಿಲ್ಲ, ಈಗ ಸ್ನಾನಕ್ಕೆ ಹೋಗ್ತಿದ್ದಾನೆ. ಒಂದೊಬ್ಬಂದಾದರೆ ಎಲ್ಲರೂ ರೆಡಿ, ಫುಲ್ ರೆಡಿ. ಎಲ್ಲ ರೆಡಿಯಾಗಿ ಇವಾಗ ಕಾರಿಗೆ ಕೂತ್ಕೊಳ್ತೀವಿ. ಖುಷು ಟಾಟಾ ಚಾಲವ್ ನಮ್ಮೇಮ್ಮ, ಟಾಟಾ ಚಾಲವ್ ಖುಷಿ ಟಾಟಾ ಚಾಲವ್. ಏ ಬ್ಯಾಗ್ हाय कर मन्ना देख इतना देखता है. ನಾವು ಇವಾಗ 500 ಸ್ವಲ್ಪ ತಿಂಡಿ ತಿನ್ನೋಣ ಅಂತ ನಿಲ್ಲಿಸ್ಕೊಂಡಿದ್ದೀವಿ. ನಮ್ದು ಗಾಡಿ ಬೇರೆ ಪಂಚರ್ ಆಗಿಬಿಟ್ಟಿತ್ತು, ಸೊ ಪಂಚರ್ ಹಾಕಿಸ್ತಾ ಇದ್ದೀವಿ. 2 ಆಗುತ್ತೆ. ಇನ್ನೊಂದು ಗಾಡಿ ಶಿವಮೊಗ್ಗ ನಿಯರ್ ಇದೆ, ಬರ್ತಾ ಇದೆ. ನಮ್ಮ ಖುಷಿ ಏನು ಮಾಡ್ತಾ ಅಂತ ತೋರಿಸ್ತೀನಿ ನೋಡ್ರಿ. ಮೊಮ್ಮಗ ಬರೀ ನಿದ್ದೆ. ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತಿದೆ. ಸೊ ಇವಾಗ ಗಾಡಿ ಬೇರೆ ಇದೆ, ಫಸ್ಟ್ ಟೈಮ್ ಪಂಚರ್ ಆಗಿತ್ತು. ಮನೆಯವರು ಮಾಮ ಪಂಚರ್ ಹಾಕಿಸ್ಕೊಂಬರಕ್ಕೆ ಹೋಗಿದ್ರು, ಅಲ್ಲಿ ಕೊಟ್ಟು ಬರ್ತಾ ಇದ್ದಾರೆ. ಇವಾಗ ನಾವು ಜೋಗ ಬಿಟ್ವಿ. ಒಡಂಬೈಲ್ ನಿಯರ್ ಇದ್ದೀವಿ, 9 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ನಾನು ಕಾರಲ್ಲೇ ರೆಡಿ ಆದೆ. ನನ್ನ ಮಗ ಇವಾಗ ಎದ್ದವನು, ಕರೆಕ್ಟ್ ಪ್ಲೇಸ್ ಬರೋ ಟೈಮ್ಗೆ ಎದ್ದೇಳ್ತಾನೆ. ಬನ್ನಿ ಹೋಗಿ. ನಾನು ಬಳೆ ಪದ್ಮಾವತಿಗೆ ಬರ್ತಾ ಇರೋದು ಇದು 2nd ಟೈಮ್, ಇವರೆಲ್ಲ 3rd ಟೈಮ್, ನನ್ನ ಮಗ ಫಸ್ಟ್ ಟೈಮ್. ಕುಶುಮ ಐತೆ ಹಾಯ್ ಕೋರಮ್ಮ. ಖುಷ ಹಾಯ್ ಕೋರ್, ಹಾಯ್ ಕೋರ. ಮನೇಲಿ ಕಿರ್ಚಾಡ್ತೀಯಾ? ಇವತ್ತು ಬೆಳಗ್ಗೆನೆ ಗಾಡಿ ಪಂಚರ್ ಆಗಿಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಮಿಸ್ಟರ್ ಅಕ್ಷಯ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ಬೆಳಗಾನೆ ಎದ್ದು ಒಂದು ತನಕ್ ಬಿಟ್ಟು ಹೋದ ಅನ್ಸುತ್ತೆ. ಮಾಮ ತುಂಬ ರಶ್ ಅಂದರೆ ರಶ್ ಇತ್ತು. ನಾವು ಪಾಪಕ್ಕೆ ತುಲಾಭಾರ ಮಾಡಿಸ್ತೀವಿ ಅಂತ ಬಿಟ್ಕೊಂಡಿದ್ವಿ. ಸೊ ಹಾಗಾಗಿ ತುಲಾಭಾರ ಮಾಡಿಸೋಕೆ ಬರ್ತಾ ಇದ್ವಿ. ಫಸ್ಟ್ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಈಗ ಪಾಪಕ್ಕೆ ತುಲಾಭಾರ ಮಾಡಿಸ್ತೀವಿ. ಫುಲ್ ರಶ್ ಅಂದರೆ ರಶ್ ಇದೆ. ರಶ್ ಇದೆ. ತಾಪತಿ
ಪ್ರಸಾದ ಮಾಡಿಕೊಳ್ಳಬೇಕು, ಪ್ಲೇಟ್ಗಳನ್ನು ಸ್ವಚ್ಛವಾಗಿ ತೊಳೆದಿರಬೇಕು, ಗಮನಿಸಿ. ಪ್ರಸಾದ ಮಾಡಿಕೊಳ್ಳಬೇಕು, ತಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆದಿರಬೇಕು, ಗಮನಿಸಿ. ಏನೋ ಕಳ್ತಿದ್ದಾನೆ ಅಂದ್ರೆ ನಾವೇನ್ ಹೊಡ್ತಿಲ್ಲ ಏನಿಲ್ಲ, ಇವ್ರ ತಾತ ಬಿಟ್ಟೋದ್ರು ಅಂತ ಅಳ್ತಾನೆ ನೋಡ್ರಿ. ಎಷ್ಟಿರ್ಬೋದು ಇವನಿಗೆ. ಏ ಇದಿದೆ, ಪೂಜೆ ಸಾಮಾನ ಇದೆ ಇರಿ. ದರ್ಶನ ಎಲ್ಲ ಮುಗೀತು, ಊಟ ಮಾಡಿ ಕುಶಮ್ಮ. ಏಯ್ ಡ್ಯಾನ್ಸ್ ಕರ್ ಬಂಗಾರಿ, ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಲೆಟ್ಸ್ ಡ್ಯಾನ್ಸ್, ಲೆಟ್ಸ್ ಡ್ಯಾನ್ಸ್. ಅಯ್ಯ ಬಡ್ಕಾಡ್ರೆ ಬೆಟ್ಟಿದ್ರೆ ಏನು ಬೇಡ. ಸೊ ಇವಾಗ ನಮ್ಮ ಪಯಣ ನೆಕ್ಸ್ಟ್ ಸಿಗಂದೂರಿಗೆ ಹೋಗ್ತಾ ಇದೀವಿ. ರಮೇಶನ ಯಾವ ಚಪ್ಪಲ್ ಕಟ್ಟೆ. ನಾವಿವಾಗ ಸಿಗಂದೂರು ಬ್ರಿಡ್ಜ್ ಮೇಲೆ ಇದ್ದೀವಿ. ಬ್ರಿಡ್ಜ್ ಆದಮೇಲೆ ನಾನಿದು ಫಸ್ಟ್ ಟೈಮ್ ಬಂದಿರೋದು. ತುಂಬ ಸಲ ಬಂದಿದ್ದೀನಿ ಲಾಂಚಲ್ಲಿ, ಆದರೆ ಬ್ರಿಡ್ಜ್ ಆದಮೇಲೆ ಇದೆ ಫಸ್ಟ್ ಟೈಮ್. ಹೌದು. ಸೊ ಇದೆಲ್ಲ ಜಾತ್ರೆಗೆ 14-15 ಜಾತ್ರೆ ಇದೆ ಸಿಗಂದೂರಲ್ಲಿ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಒಳ್ಳೆ ಟೈಮಿಗೆ ಬಂದಿದ್ದೀವಿ ನಾವು. ಜಾತ್ರೆ ಪ್ರಯುಕ್ತ ನೀ ಗಾಡಿನ ಓಡಿಸ್ತಾ ಇರು. ಹೆಂಗೆ ಕೌಂಟ್ರು ತುಂಬಾ ಚೆನ್ನಾಗಿ ಮಾಡಿದಾರಲ್ಲ. ಇನ್ನು ಲೈಟಿಂಗ್ಸ್ ಆಗ್ತಾ ಇದ್ದಾರೆ. ಗಾಡಿ ಆಯ್ತು. ಬಾಯ್ ಕಂದಮ್ಮ ಬಾಯ್. वीडियो करा सका नहीं है. ವಿಶೇಷ ದರ್ಶನ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನ. ನಮ್ಮ ಕೂಸ್ ಜೊತೆಗೆ ಅವರ ಅತ್ತೆ
ಅಷ್ಟೆಲ್ಲ ನಡೆಯಲ್ಲ ಅವನು. ಇದು ವಿಡಿಯೋ ಮಾಡ್ತಿದ್ದೀರಾ? ಮಾಡೋದ್ ಬೇಡ್ವಾ ಕೊಡ್ಸಿದ್ದಕ್ಕೆ. ಹಂಗೆ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀರಾ? ದರ್ಶನ ಎಲ್ಲ ಚೆನ್ನಾಗಿತ್ತಾ? ದರ್ಶನ ಆಯ್ತು, ಎಲ್ಲ ಆಯ್ತು. ಈಗ ಮನೆಗೆ ಹೋಗುವ ಸಮಯ. ಲೈಟಿಂಗ್ಸ್ ಎಲ್ಲ ಇನ್ನೂ ಆಗ್ತಾ ಇದ್ದಾರೆ. 14-15 ಜಾತ್ರೆ ಇದೆಯಲ್ಲ, ಸೊ ಹಾಗಾಗಿ ನಮ್ಮದು ಅಡಿಕೆ ಇತ್ತು, ಹಾಗೆ ತೀರಿಸ್ಬೇಕು ಅಂತ ಮಡ್ಲಕ್ಕಿ ಕೊಟ್ಟು ಹೋಗೋಣ ಅಂತ ಬಂದಿದ್ವಿ. ಆದರೆ ರಶ್ ಸಂಜೆ ಬಂದ್ವಲ್ಲ, ಸೊ ರಶ್ ಏನು ಇರಲಿಲ್ಲ. ಲೈಟಿಂಗ್ಸ್ ನೋಡ್ರಿ ಏನು ಸೂಪರ್ ಆಗಿ ಹಾಕಿದ್ದಾರೆ. ನಾನು ಹಾಕಲ್ಲ ಅಂದ್ಕೊಂಡ್ಬಿಟ್ಟೆ, ಇಷ್ಟೊತ್ತಾದರೂ ಹಾಕಿಲ್ವಲ್ಲ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸ್. ಬಾಯ್ ಮನೆ ಯಾಕೆ ಬೇಸರ ಮಾಡಿದ್ದೆ ನೀವು? तू कुणाचं कैसे ॲडजस्ट डान्स करते? कुणाचं डान्स करते? ಚಂದಮ್ಮ ಕಡಿಮೆ ಬರೇ ಬರೇ ಚಂದಮಾಮ ತಾಕೋ. ಚಂದಮಾಮ ಕಟ್ಟೆ ಮಾಮಲ್ಲ ಚಂದಮಾಮ ಕಟ್ಟೆ ಅಲ್ಲಿ ರಜೆ ಇದ್ದ ಕರ್ಕೊಂಡು ನಿಮ್ಮ ಮನೆಯವರಿಗೆಲ್ಲ. ಓಕೆ, ಇವಾಗ ಎಲ್ಲರೂ ಬಂದ್ವಿ ನಮ್ಮ ಮನೆಗೆ. 12 ಗಂಟೆ ಆಗಿಬಿಡ್ತು. ಅವರೆಲ್ಲ ಹಂಗೆ ವಾಪಸ್ ಹೋದರು ಬಾಣವರಕ್ಕೆ. ಸೊ ಇವಾಗ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಪಾಪು ಮಲ್ಕೊಂಡಿದ್ದಾನೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಗುಡ್ ನೈಟ್.